ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಈ ಒಂದು ವಿಡಿಯೋದಲ್ಲಿ ಜ್ಯೇಷ್ಠ ಗೌರಿ ಅಂತ ಕರೀತಾರೆ ಮತ್ತು ಎಳೆ ಅಷ್ಟಮಿ ಗೌರಿ ಅಂತ ಕೂಡ ಕರೀತಾರೆ. ಈ ಒಂದು ಸೌಭಾಗ್ಯದ ಅತ್ತೆ ಜ್ಯೇಷ್ಠ ಗೌರಿ ಪೂಜೆ ಮತ್ತು ಎಳೆ ಅಷ್ಟಮಿ ಪೂಜೆ ಯಾವಾಗ ಇದೆ ಮತ್ತು ಇದು ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಆಚರಣೆ ಇದೆ. ಅದೇ ಥರ ಬೇರೆ ಕಡೆಯೂ ಕೂಡ ಈ ಒಂದು ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ನೋಡ್ರಿ. ಈ ಒಂದು ವ್ರತದ ಆಚರಣೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕೆಲವು ಭಾಗಗಳಲ್ಲಿ ಕೆಲವು ಥರ ಕರೀತಾರೆ ಮತ್ತು ಉತ್ತರ ಕರ್ನಾಟಕ ಮಹಾರಾಷ್ಟ್ರ ಭಾಗದಲ್ಲಿ ಇದನ್ನು ಎಳೆ ಅಷ್ಟಮಿ ಅಂತಲೇ ಕರೀತಾರೆ. ಪೂಜೆ ಇದು ಏನಪ್ಪ ಅಂದ್ರೆ ಗೌರಿ ಪೂಜೆ. ಇದರಲ್ಲಿ ವಿಶೇಷ ಏನಂತಂದರೆ ದೂರಬಂಧನ ಅಂದರೆ ದಾರವನ್ನು ಹಾಕಿಕೊಳ್ಳುವಂಥದ್ದು. ಹೀಗೆ ಕೆಲವೊಂದು ಸಂಪ್ರದಾಯಗಳು ಇರ್ತವೆ ನೋಡ್ರಿ. ಈ ಥರ ಒಂದು ಆಚರಿಸುವಂಥ ಸಂಪ್ರದಾಯ ಐತಿ. ಹಿಂದೂ ಪರಂಪರೆಯಲ್ಲಿ ನೋಡ್ರಿ, ಲಕ್ಷ್ಮಿ ಮತ್ತು ಪಾರ್ವತಿಯರು ವಿಧ ಗೌರಿ ರೂಪದಲ್ಲಿ ಇವರು ಆರಾಧನೆಗೆ ಪಾತ್ರರಾಗಿ ಸೌಭಾಗ್ಯದಾತೆಯರಂತನ ಹೆಸರು ಪಡ್ಕೊಂಡು ಅಭಿದಾನದಿಂದ ಏನಂದ್ರೆ ಇವರು ಕಂಗೊಳಿಸ್ತಾ ಇದ್ದಾರೆ. ಈ ಒಂದು ಚೈತ್ರ ಗೌರಿ, ದಿವಸಿ ಗೌರಿ ಮತ್ತು ಶ್ರಾವಣ ಸಂಪತ್ತು, ಶುಕ್ರವಾರ ಇದೆಲ್ಲ ನೋಡ್ರಿ. ಮತ್ತು ಹರಿತಾಲಿಕ ಗೌರಿ ಅಂತಾರೆ, ಜ್ಯೇಷ್ಠ ಗೌರಿ, ಹಿಂಗೆ ಬೇರೆ ಬೇರೆ ಹೆಸರುಗಳಿಂದ ಆರಾಧಿಸಲ್ಪಡ್ತಾರೆ. ಮತ್ತು ಮದುವೆ ಸಂದರ್ಭದಲ್ಲಿ ಅಲ್ಲದೇ ಬೇರೆ ಟೈಮಲ್ಲಿ ಕೂಡ ನಾವು ಈ ಒಂದು ವ್ರತವನ್ನು ಮಾಂಗಲ್ಯ ಭಾಗ್ಯಕ್ಕಾಗಿ ಭಕ್ತಿಯಿಂದ ಮಹಿಳೆಯರ ಆಚರಣೆಯನ್ನು ಮಾಡ್ತಾರೆ ನೋಡ್ರಿ. ಹಿಂಗೆ ಏನಪ್ಪ ಅಂದ್ರೆ ಗೌರಿ ಪೂಜೆಯ ಹಿರಿಮೆ ಎಲ್ಲ ಕಡೆಯೂ ಐತಿ. ಮತ್ತು ಈಗ ಏನಪ್ಪ ಅಂತಂದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಎಂದು ಪೂಜಿಸುವಂಥ ಈ ಒಂದು ದೇವಿ ನೋಡ್ರಿ, ಜ್ಯೇಷ್ಠಾದೇವಿ ಅಂತ ಕರೀತಾರೆ. ಈ ವ್ರತದ ಒಂದು ಕುರಿತಾಗಿ ನೋಡೋಣಂತೆ. ಜ್ಯೇಷ್ಠಾದೇವಿಯ ಬಗ್ಗೆ ಪುರಾಣಗಳೊಳಗೆ ನೋಡ್ರಿ ಉಲ್ಲೇಖ ಐತಿ. ಗುಣಾದಿಗಳಿಂದ ಏನಪ್ಪ ಅಂದ್ರೆ ಜ್ಯೇಷ್ಠಳಾಗಿರುವ ಲಕ್ಷ್ಮೀದೇವಿಯ ಉಪಾಸನೆಯ ಒಂದು ಈ ವ್ರತದ ಉದ್ದೇಶ ನೋಡ್ರಿ. ಭಾಳ ಕಡೆ ಇದನ್ನು ಮಾಡ್ತಾರೆ. ಇನ್ನು ಕೆಲವ್ರ ಮನೆಯೊಳಗೆ ಆಚರಣೆ ಇರುವುದಿಲ್ಲ. ಗೌರಿ ಪೂಜೆ ಅಷ್ಟು ಮಾಡ್ಕೋಬೋದು. ಕೆಲವು ಕಡೆ ಆಚರಣೆ ಐತಿ. ಕೆಲವ್ರ ಮನೇಲಿ ಹೆಂಗಂದ್ರೆ ವರಮಹಾಲಕ್ಷ್ಮಿ ಆಚರಣೆ ಇದ್ದರೆ ಈ ಆಚರಣೆ ಇರೋದಿಲ್ಲ. ಕೆಲವ್ರ ಕಡೆ ಇದು ಇರ್ತದೆ ಮತ್ತು ವರಮಹಾಲಕ್ಷ್ಮಿ ಇರೋದಿಲ್ಲ. ಹಂಗೆ ಈ ಒಂದು ಎರಡೂ ಮಾಡೋರು ಕೂಡ ಮಾಡ್ತಾರೆ. ಅವ್ರವ್ರ ಮನೆ ಪದ್ಧತಿ ಅನುಗುಣವಾಗಿ ಮಾಡುವಂಥದ್ದು ನೋಡ್ರಿ. ಕರ್ನಾಟಕದ ಕೆಲವು ಭಾಗದೊಳಗೆ ಇದನ್ನು ಆಚರಣೆ ಮಾಡ್ತಾರೆ. ಮತ್ತು ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯಂದು ಜ್ಯೇಷ್ಠ ನಕ್ಷತ್ರದಲ್ಲಿ ಆಚರಿಸುವ ಈ ಒಂದು ವ್ರತ ನೋಡ್ರಿ, ಜ್ಯೇಷ್ಠ ಗೌರಿ ವ್ರತ ಅಂತಾರೆ. ಅಷ್ಟಮಿ ಗೌರಿ ವ್ರತ ಅಂತ ಕೂಡ ಕರೀತಾರೆ ಮತ್ತು ಎಳೆ ಅಷ್ಟಮಿ ಅಂತಲೂ ಕೂಡ ಕರೀತಾರೆ. ಎಳೆನ ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಳೆ ಅಷ್ಟಮಿ ಅಂತಲೂ ಕೂಡ ಕರೀತಾರೆ ನೋಡ್ರಿ. ದಾರದಿಂದ ಎಳೆಯನ್ನು ಮಾಡಿ 16 ಎಳೆಯನ್ನು ಮಾಡಿ ಅರಿಶಿನದಲ್ಲಿ ಎದ್ದಿ ಒಂದು ದೇವಿ ಮುಂದೆ ಇಟ್ಬಿಟ್ಟು ಪೂಜೆಯನ್ನು ಮಾಡಿ ಯಾರು ವ್ರತವನ್ನು ಮಾಡ್ತಾರೋ ಅವರು ಕಟ್ಕೊಳ್ಳುವಂಥದ್ದು. ದೇವಿಯನ್ನು ಕಲಶದಲ್ಲಿ ಆಹ್ವಾನ ಮಾಡ್ಕೊಳ್ಳೋದು ಒಂದು ದಿವಸ, ಪೂಜೆ ಒಂದಿನ ಮತ್ತು ವಿಸರ್ಜನೆ ಒಂದಿನ ಇರುತ್ತೆ ನೋಡ್ರಿ. ಇದು 3 ಪೂಜೆ ಅಂತ ಕರೀತಾರೆ. 3 ದಿವಸ ಇದು ಮಾಡುವಂಥದ್ದು. ಕೆಲವ್ರಿಗೆ 2 ಪೂಜೆ ಇರುತ್ತೆ, ಕೆಲವ್ರಿಗೆ 3 ಪೂಜೆ. ಈ ವ್ರತದ ಒಂದು ಇದನ್ನು ಹಂಗೈತೆ ನೋಡ್ರಿ. ಈ ಒಂದು ಭಾದ್ರಪದ ಮಾಸದಲ್ಲಿ ಮಾಡುವಂಥದ್ದು. ಇದನ್ನು ಕಲಶದಲ್ಲಿ ಗೌರಿಯನ್ನು ಆಹ್ವಾನಿಸಿ ಎಲ್ಲ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡ್ತಾರೆ. ಧ್ಯಾನ ಮತ್ತು ಆಹ್ವಾನ, ಆಸನ, ಪಾದ, ಅರ್ಘ್ಯ, ಆಚಮನ, ಮಧುಪರ್ಕ ಮತ್ತು ಅಭಿಷೇಕ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ಆರತಿ ಎಲ್ಲನೂ ಮಾಡಿ ಪೂಜಿಸುವಂಥದ್ದು. ಗೌರಿ ಪೂಜೆ ಮಾಡ್ತಿರಲ್ಲ ಅದೇ ಥರನ ಈ ಪೂಜೆ. ಇದ್ರೊಳಗಂದ್ರೆ ದಾರವನ್ನು ಹಾಕ್ಕೊಳ್ಳೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಷ್ಟೇ. ಇದು ಸಾಂಪ್ರದಾಯಿಕವಾಗಿಯೇ ಬಂದಿರುವಂಥದ್ದು ನೋಡ್ರಿ. ಏನು ಮಾಡ್ತಾರಂದ್ರೆ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡುವಂಥವ್ರು ಈಗ ಇಲ್ಲಿ ಚಿತ್ರದಲ್ಲಿ ಬರ್ತೈತೆ ನೋಡ್ರಿ, ಆ ಥರ ಮಣ್ಣಿನ ಒಂದು ಹೊಸ ಗಡಿಗೆಯನ್ನು ತಂದು ಅದ್ರ ಮೇಲೆ ಗೌರಿಯನ್ನು ಬರೀತಾರೆ. ಮತ್ತು ಬರೋದು ಶಂಖ, ಚಕ್ರ, ಅಷ್ಟದಳ ಮತ್ತು ಪದ್ಮ, ಹಸು, ಆನೆ, ವೃಂದಾವನ ಇಂಥ ಚಿತ್ರಗಳೆಲ್ಲ ಎಲ್ಲ ಬಿಡಿಸಿ ಸುಣ್ಣ ಮತ್ತು ಕೆಮ್ಮಣ್ಣಿನಿಂದ ಬರೆದು ನೋಡ್ರಿ ಗಡಿಗೆ ಮೇಲೆ ಸುಂದರವಾದ ಗೌರಿ ಮುಖವನ್ನು ಚಿತ್ರಿಸ್ಬೇಕು. ಇಲ್ಲಿ ಕಾಣೋ ಥರ ಮೇಲೆ ಒಂದು ಪ್ಲೇಟ್, ಅದು ಕೆಳಗಡೆ ಅದು ಗಡಿಗೆ, ಅದ್ರ ಮೇಲೆ ಈ ಥರ ಎಲ್ಲ ಚಿತ್ರವನ್ನು ಬರೆಯುವಂಥದ್ದು ನೋಡ್ರಿ. ಬರೆದು ಗೌರಿ ಮುಖವನ್ನು ಬರೀಬೇಕು. ಅದರೊಳಗೆ ಅಕ್ಕಿಯನ್ನು ತುಂಬುವಂಥದ್ದು ಮತ್ತು ಅದರ ಜೊತೆಗೆ ಬಂಗಾರದ ನಾಣ್ಯ ಅಥವಾ ಬೆಳ್ಳಿಯ ನಾಣ್ಯವನ್ನು ಹಾಕ್ಕೊಳ್ಳೋದು. ಆಮೇಲೆ ಅದರೊಳಗೆ ದಾರ ಏನಿರ್ತೈತೆ ನೋಡ್ರಿ, ಆ ನಂತರ ದಾರದ್ದು ಇರುತ್ತೆ. ಈ ಒಂದು ವ್ರತದೊಳಗೆ ಗಡಿಗೆ ಮೇಲೆ ಈ ಥರ ಗೌರಿ ಮುಖವನ್ನು ಚಿತ್ರಿಸಿ ಆ ನಂತರ ಅರಿಶಿನ, ಕುಂಕುಮ ಮತ್ತು ಅಕ್ಕಿ, ಆಮೇಲೆ ಅರಿಶಿನ ಕೊಂಬು, 5 ಥರದ ಹಣ್ಣು, ಉತ್ತತ್ತಿ, ಒಣ ದ್ರಾಕ್ಷಿ, ಒಣ ಕೊಬ್ಬರಿ, ಅಡಿಕೆ, ಬಾದಾಮಿ ಇವನ್ನೆಲ್ಲ ತುಂಬಿ ಜೊತೆಗೆ ಏನಪ್ಪ ಅಂದ್ರೆ ಬೆಳ್ಳಿ ಅಥವಾ ಬಂಗಾರದ ನಾಣ್ಯ ಇದ್ದರೆ ಹಾಕಬೇಕು. ಗೆಜ್ಜೆ ವಸ್ತ್ರ ಮತ್ತು ಮಂಗಳಸೂತ್ರ, ನಾವು ಗೌರಿ ಪೂಜೆ ಮಾಡ್ತೀವಲ್ಲ ಆ ಥರನ ನೋಡ್ರಿ. ಮತ್ತು ಮುತ್ತು, ಬಂಗಾರ, ಸರ ಏನಿರ್ತೈತಿ ಅದನ್ನು ಹಾಕಿ ಗೌರಿ ಸ್ಥಾಪನೆ ಮಾಡಬೇಕು.
ಆಮೇಲೆ ಈಗೇನಂದ್ರೆ ಮಣ್ಣಿನ ಗಡಿಗೆ ಸಿಗೋದು ಕಷ್ಟ, ಮತ್ತು ಈ ಥರ ಎಲ್ಲ ಅವರು ಇದನ್ನೆಲ್ಲ ಸ್ವಲ್ಪ ಮಾಡ್ಕೊಳ್ಳೋದು ಕಷ್ಟ ಅಂತಂದು ಏನು ಮಾಡ್ತಾರೆ ಅಂದರೆ ತಾಮ್ರ ಅಥವಾ ನೀವು ಬೆಳ್ಳಿದಿದ್ದರೆ ಬೆಳ್ಳಿದ್ರ ಮೇಲೆ ಇಷ್ಟೆಲ್ಲ ಬರೆಯೋಕ್ಕಾಗಿಲ್ಲ ಅಂದರೆ ಕೆಮ್ಮಣ್ಣು ಮತ್ತು ಇದನ್ನು ತಗೊಂಡು ಒಂದು ಲೈನ್ ಕೆಮ್ಮಣ್ಣು ಒಂದು ಲೈನ್ ಸುಣ್ಣವನ್ನು ಬರಿಬೇಕು. ಬರೆದು ಅದನ್ನು ಲಕ್ಷ್ಮಿ ಆಹ್ವಾನ ಮಾಡಿಕೊಂಡು ಮಾಡುವಂಥದ್ದು ನೋಡಿರಿ, ಅದು ಸರಳ. ಇಲ್ಲಾಂದರೆ ಈ ಥರ ಆದರೂ ಮಾಡ್ಕೋಬೋದು ಅವ್ರವ್ರ ಆಸಕ್ತಿಗೆ ಅನುಗುಣವಾಗಿ, ಮತ್ತು ಅವ್ರವ್ರ ಪದ್ಧತಿನೂ ಕೂಡ ಹೌದು. ಈಗ ಕೆಲವೊಂದು ಮಾರ್ಪಾಡುಗಳಾಗ್ಯಾವ, ಈ ಥರನೂ ಕೂಡ ಮಾಡ್ತಾರೆ. ಈಗ ತಾಮ್ರ ಇಲ್ಲ ಬೆಳ್ಳಿ ಕಲಶವನ್ನು ಇಟ್ಟು ಅದ್ರ ಮೇಲೆ ಈ ಥರ ಲೈನ್ ಬರೋದು ಮಾಡೋದು. ಮಿಕ್ಕಿರೋದೆಲ್ಲ ಸೇಮ್ ಇರುತ್ತೆ ಪೂಜಾ ಪ್ರೊಸೆಸ್ಸು. ಈಗ ಅದನ್ನು ಮಣ್ಣಿನ ಗಡಿಗೆ ಬದಲು ಹಂಗೆ ಯೂಸ್ ಮಾಡೋದು. ಗೌರಿ ಆಹ್ವಾನ ಹೆಂಗಿರ್ತೈತೆ ಅಂದರೆ ಅನುರಾಧ ನಕ್ಷತ್ರದಲ್ಲಿ ದೇವಿಗೆ ಷೋಡಶೋಪಚಾರ ಪೂಜೆ ಎಲ್ಲ ಮಾಡಿ ನೈವೇದ್ಯ ಮಾಡಿ, ಜ್ಯೇಷ್ಠ ನಕ್ಷತ್ರ ಇದ್ದಾಗ ಮಾಡಿ, ಮೂಲ ನಕ್ಷತ್ರದಲ್ಲಿ ಕೆಲವರು ವಿಸರ್ಜನೆಯನ್ನು ಮಾಡ್ತಾರೆ. ಮತ್ತು ಆ ಟೈಮಲ್ಲಿ ಗೌರಿ ದಾರವನ್ನು ಧರಿಸ್ಬೇಕು. ಗೌರಿ ಆಹ್ವಾನ ದಿನ ಏನಪ್ಪ ಅಂದ್ರೆ ಕಲಶ ಸ್ಥಾಪಿಸೋದಕ್ಕಿಂತ ಮುಂಚೆ ಅರಿಶಿನ ಬೇರನ್ನು ಇರ್ತಲ್ಲ, ಅರಿಶಿನ ಅದನ್ನು ತೇದು ಅದರೊಳಗೆ ದಾರಗಳನ್ನು ಅದ್ದಿ ಅವ್ರವ್ರ ಮನೆ ಪದ್ಧತಿಗೆ ಅನುಸಾರವಾಗಿ ಯಾವ ಥರ ಇರುತ್ತೆ 16+16 ಇರ್ತೈತೆ ಕೆಲವ್ರ ಮನೆಯೊಳಗೆ. ಇನ್ನು ಕೆಲವ್ರ ಮನೆಯಾಗ 16+16, 8, 7, 5 ಈ ಥರ ದಾರಗಳನ್ನು ಮಾಡಿಕೊಂಡು ಕಲಶದಲ್ಲಿ ಹಾಕಬೇಕು. ಅದನ್ನು ಹಾಕಿರಬೇಕು. ಆನಂತರ ಪೂಜೆಯನ್ನು ನೆರವೇರಿಸಿ ಆದ ನಂತರ ವಿಸರ್ಜನೆಯ ನಂತರ ದಾರಗಳ ಎಳೆಗಳಿಗೆ ಅನುಸಾರವಾಗಿ ದೇವರಿಗೆ ಅರ್ಪಿಸಿದಂಥ ಅರಿಶಿನ, ಕುಂಕುಮ ಮತ್ತು ಗೆಜ್ಜೆ ವಸ್ತ್ರ, ಹೂವಿನ ದಳಗಳು, ಕೊಬ್ಬರಿ ಚೂರು ಇವೆಲ್ಲ ದಾರದಲ್ಲಿ ಗಂಟು ಹಾಕಿ ದಾರವನ್ನು ಕೊರಳಲ್ಲಿ ಧರಿಸೋದು ನೋಡಿರಿ. ಈ ಒಂದು ವ್ರತದ ವಿಶೇಷ ಅಂದ್ರೆ ದಾರ. ಅಂತೆ ಎಳೆಯಷ್ಟಮಿ ಮುತ್ತೈದೆಯರಿಗೆ ಮಂಗಳ ದ್ರವ್ಯ ಮತ್ತು ತಾಂಬೂಲವನ್ನು ಕೊಟ್ಟು ಸತ್ಕರಿಸಿ ಇದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ, ಮುತ್ತೈದೆ ಭಾಗ್ಯ ಸ್ಥಿರವಾಗಿರುತ್ತೆ ಅಂತ ಕೂಡ ಮಾಡ್ತಾರೆ ನೋಡಿರಿ. ನಂತರ ಹಿಂದಿನ ದಿನ ಏನಂದ್ರೆ ದೇವಿಗೆ ನಿವೇದಿಸಿದಂಥ ಕಡುಬು, ಚಕ್ಲಿ ಇತ್ಯಾದಿಗಳನ್ನು ತಗೊಂಡು ಸ್ವಲ್ಪ ಆದರೂ ಸ್ವೀಕರಿಸ್ಬೇಕಂತ ಒಂದು ಪರಿಪಾಠ ಐತಿ. ಈ ಥರ ಒಂದು ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡ್ತಾರೆ ನೋಡಿರಿ. ಮತ್ತು ಜ್ಯೇಷ್ಠಾದೇವಿ ವ್ರತ ಕಥೆನೂ ಕೂಡ ಐತಿ. ಏನಂತಂದರೆ ಇದು ಪುರಾಣದೊಳಗನ ಐತಿ ನೋಡಿರಿ. ಒಮ್ಮೆ ಏನಂದ್ರೆ ಶಿವನು ಪ್ರಸನ್ನವನ್ನಾಗಿ ಕುಳಿತಿರುವಂಥ ಸಮಯದಲ್ಲಿ ಪಾರ್ವತಿ ದೇವಿ ಏನಪ್ಪ ಅಂತಂದ್ರೆ ಸ್ತ್ರೀಯರಿಗೆ ಸಕಲ ಸೌಭಾಗ್ಯ ಮತ್ತು ಧನಧಾನ್ಯ ಐಶ್ವರ್ಯಾದಿಗಳನ್ನು ಕರುಣಿಸುವಂಥ ವ್ರತ ಯಾವುದಾದ್ರೂ ಇದ್ರೆ ಹೇಳ್ರಿ ಅಂತ ಕೇಳ್ಕೊತಾಳಂತ. ಆಗ ಶಿವ ಏನಂತಂದ್ರೆ ಮಗುಳ್ನಕ್ಕು ಜ್ಯೇಷ್ಠಾದೇವಿ ವ್ರತವನ್ನು ಶ್ರದ್ಧೆ ಮತ್ತು ಭಕ್ತಿಗಳಿಂದ ಆಚರಿಸಿದಲ್ಲಿ ಸುಖ ಸೌಭಾಗ್ಯಗಳು ಹೊಂತಾರೆ ಅಂತಲೂ ಹೇಳ್ತಾನೆ. ಇದು ಭೂಲೋಕದ ಒಂದು ಗಂಗಾ ತೀರದ ಋಷಿರಾಶ್ರಮಕ್ಕೆ ಹೋಗಿ ಅಲ್ಲಿ ವಿಧಿವಿಧಾನಗಳನ್ನು ತಿಳಿದು ಆ ಸಲಹೆಗಳನ್ನು ನೀಡ್ತಾರೆ ನೋಡಿರಿ. ಪತಿ ಏನಪ್ಪ ಅಂದ್ರೆ ಈ ಒಂದು ಪತಿಯ ಸಲಹೆಯಂತೆ ಪಾರ್ವತಿ ದೇವಿ ಋಷಿ ಸನ್ನಿಧಾನಕ್ಕೆ ಬಂದು ವ್ರತದ ಕುರಿತಾಗಿ ಕೇಳ್ತಾಳೆ. ಆ ಥರ ಒಂದು ಕಥೆ ಐತೆ ನೋಡ್ರಿ ಇದು. ಇದೇನಪ್ಪ ಅಂದ್ರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿವಸ ಜ್ಯೇಷ್ಠ ಗೌರಿಯ ಪೂಜೆಯನ್ನು ಮಾಡ್ತಾರೆ. ಮತ್ತು 3 ದಿನದ ಪೂಜೆ ಇರ್ತೈತಿ. ಇದು ಕೆಲವ್ರಿಗೆ 2 ಪೂಜೆ ಇರುತ್ತೆ. ಕೆಲವ್ರು 3 ದಿನ ಪೂಜೆ ಮಾಡಿದ್ರೆ ಅನುರಾಧ ನಕ್ಷತ್ರದಲ್ಲಿ ಆಹ್ವಾನ ಮಾಡಿಕೊಂಡು ಜ್ಯೇಷ್ಠ ನಕ್ಷತ್ರದಲ್ಲಿ ಪೂಜೆಯನ್ನು ಮಾಡಿ ಮೂಲ ನಕ್ಷತ್ರದಲ್ಲಿ ವಿಸರ್ಜನೆಯನ್ನು ಮಾಡ್ತಾರೆ. ಕೆಲವ್ರು ಏನಪ್ಪ ಅಂದ್ರೆ ಜ್ಯೇಷ್ಠ ನಕ್ಷತ್ರ ಆಹ್ವಾನ ಮಾಡಿಕೊಂಡು ಜ್ಯೇಷ್ಠ ನಕ್ಷತ್ರದಲ್ಲೇ ಪೂಜೆ ಮಾಡಿ ಮೂಲ ನಕ್ಷತ್ರ ದಿನ ವಿಸರ್ಜನೆಯನ್ನು ಮಾಡ್ತಾರೆ. ಇದು ಏನಂತಂದ್ರೆ ಜ್ಯೇಷ್ಠ ಗೌರಿಯ ವ್ರತದ ಕೆಲವ್ರ ಮನೆಯೊಳಗೆ ಆ ಥರ ಇರ್ತೈತೆ ನೋಡಿರಿ. ಈಗಂತೂ ಅದ್ರ ಬಗ್ಗೆ ಇಷ್ಟೊತ್ತು ಯಾವ ಥರ ಇತ್ತು ಅಂತ ಹೇಳಿದೆ. ಬಟ್ ಈ ಸರಿ ಯಾವಾಗ ಬಂದಿದೆ ಅಂತ ನೋಡೋಣ. ಈ ಸರಿ ಯಾವಾಗ ಬಂದಿದೆ ಅಂತಂದರೆ ಆಗಸ್ಟ್ 31ನೇ ತಾರೀಕು ಭಾನುವಾರ, ಅಂದರೆ ನಾಳೆ ಜ್ಯೇಷ್ಠಾದೇವಿ ಆಹ್ವಾನ ಇರುತ್ತೆ. ಸೆಪ್ಟೆಂಬರ್ 1ನೇ ತಾರೀಕು ಜ್ಯೇಷ್ಠಾದೇವಿಯ ಪೂಜೆ, 3ನೇ ದಿನ ವಿಸರ್ಜನೆ ಇರ್ತೈತೆ ನೋಡಿರಿ. ಈ ಥರ 3 ದಿನದ ಒಂದು ಪೂಜೆ ಇದು. 16 ದಾರನ ಯೂಸ್ ಮಾಡ್ತಾರೆ ನೋಡಿರಿ ಇದಕ್ಕೂ. ಆದ್ರೆ ಅವ್ರವ್ರ ಮನೆ ಪದ್ಧತಿ ಯಾವ ಥರ ಇರುತ್ತೋ ಆ ಥರ ಮಾಡ್ಕೊಳ್ಳೋದು. ಮತ್ತು ದಾರದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿರಿ. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನೂ ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.